ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ರಾಗಿಗುಡ್ಡ ಆಂಜನೇಯನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಎಲ್ಲಿರೋದು ಈ ದೇವಸ್ಥಾನ, ಹೇಗಿದೆ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಬೆಂಗಳೂರಿನ ಜಯನಗರದ 9ನೇ ಬ್ಲಾಕ್ ನಲ್ಲಿ ಇರೋದು ಪ್ರಸಿದ್ಧ ಹನುಮಂತ ದೇವಾಲಯಗಳಲ್ಲಿ ಒಂದು. ಈ ಗುಡ್ಡವನ್ನ ರಾಗಿಗುಡ್ಡ ಅಂತ ಕರೆಯೋದು ಏನಕ್ಕೆಪ್ಪ ಅಂತಂದ್ರೆ, ಹಳೆ ಕಾಲದಲ್ಲಿ ಇಲ್ಲಿ ರಾಗಿ ಬೆಳೆದು ರಾಶಿ ಮಾಡಿ ಹಾಕ್ತಾ ಇದ್ರಂತೆ. ಸೊ ಅದಕ್ಕೆ ಕಾವಲಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಆಂಜನೇಯನ ವಿಗ್ರಹ ಸಹ ಅವರು ಸ್ಥಾಪನೆ ಮಾಡ್ತಾರೆ. 1969ರಲ್ಲಿ ಸ್ಥಳೀಯ ಭಕ್ತರು ಇದನ್ನ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ದೇವಸ್ಥಾನ ಅಭಿವೃದ್ಧಿಪಡಿಸಿ 1995ರಲ್ಲಿ ಭವ್ಯ ಗೋಪುರ ಸಹ ಇಲ್ಲಿ ನಿರ್ಮಿಸ್ತಾರೆ. ಈ ದೇವಸ್ಥಾನವನ್ನ ಶ್ರೀ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ನಿರ್ವಹಿಸ್ತಾ ಇರೋದು. ಸೊ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಹನುಮಂತನೊಂದಿಗೆ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹಗಳು ಸಹ ಇಲ್ಲಿವೆ. ಈ ದೇವಸ್ಥಾನವು ಒಂದು ಸಣ್ಣ ಗುಡ್ಡದ ಮೇಲಿರೋದ್ರಿಂದ ಮೇಲಕ್ಕೆ ಹತ್ತು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಹಾಗೆ ಇಲ್ಲಿ ಕೆಳಗಡೆ ನಿಮಗೆ ಗಣೇಶನ ವಿಗ್ರಹ ದೇವಸ್ಥಾನ ಸಹ ಇದೆ. ತುಂಬಾ ಚೆನ್ನಾಗಿದೆ ಗಣೇಶನ ವಿಗ್ರಹ. ಇಲ್ಲಿ ನೀವು ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣ್ತಾನೆ ಗೊತ್ತಾ. ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಯಾರೆಲ್ಲ ಬೆಂಗಳೂರಲ್ಲಿ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಇರೋರು ಖಂಡಿತವಾಗಿಯೂ ಈ ಟೆಂಪಲ್ ನ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಪ್ರತಿ ವರ್ಷ ಇಲ್ಲಿ ಹನುಮ ಜಯಂತಿ ಸಂದರ್ಭದಲ್ಲಿ ಭಕ್ತರು ತುಂಬಾ ಜನ ಸೇರ್ತಾರೆ. ಹಾಗೆ ಒಳ್ಳೆ ಜಾತ್ರೆ ತರ ಇರುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಸೊ ಭಕ್ತರು ತಮ್ಮ ಇಚ್ಛೆಗಳು ನೆರವೇರಲು ಹನುಮಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಮಂಗಳವಾರ ಮತ್ತೆ ಶನಿವಾರ ಇಲ್ಲಿ ವಿಶೇಷ ಪೂಜೆಗಳು ಸಹ ನಡೆಯುತ್ತೆ. ಇದು ಬೆಂಗಳೂರಿನ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ನಿಮಗೆ ಕೆಲವೊಂದು ಕೆತ್ತನೆಗಳು ಸಹ ನೀವು ನೋಡಬಹುದು. ಈ ದೇವಸ್ಥಾನ ಎಲ್ಲಿದೆ ಅಂತ ಅಂದ್ಬಿಟ್ಟು ನಾನು ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಸೊ ಇದಿಷ್ಟು ರಾಗಿಗುಡ್ಡ ಆಂಜನೇಯ ದೇವಸ್ಥಾನದ ಬಗ್ಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಲ್ಲಿ ನೀವೇನ್ ನೋಡ್ತೀರಾ, ಇದು ಮೇನ್ ವಿಗ್ರಹ ರಾಗಿಗುಡ್ಡ ಹನುಮಂತ ಆಂಜನೇಯನ ವಿಗ್ರಹ ಇದು. ಸೊ ಒಳಗಡೆಯಿಂದ ವಿಡಿಯೋ ತಗೊಳಕ್ಕಾಗಿಲ್ಲ, ಸೊ ಹೊರಗಡೆಯಿಂದ ಒಂದು ಚಿಕ್ಕ ಕ್ಲಿಪ್ ನ ಆಡ್ ಮಾಡಿದೀನಿ. ಹಾಗೆ ಇಲ್ಲಿ ನೀವು ಶ್ರೀರಾಮ ಮತ್ತೆ ಸೀತಾದೇವಿ ವಿಗ್ರಹಗಳು ಸಹ ನೀವು ಇಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಒಳಗಡೆ ಶಿವನ ವಿಗ್ರಹ ಸಹ ನೀವು ನೋಡಬಹುದು. ಸೊ ಇದಿಷ್ಟು ರಾಗಿಗುಡ್ಡ ಆಂಜನೇಯನ ದೇವಸ್ಥಾನದ ಬಗ್ಗೆ. ಸೊ ಹೇಗೆಲ್ಲ ಇದೆ ದೇವಸ್ಥಾನ ಅಂತ ಒಂದಷ್ಟು ವಿಡಿಯೋಸ್ನ ಹಾಕಿದ್ದೀನಿ, ನೋಡ್ಕೊ ಬನ್ನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಒಳ್ಳೆ ವ್ಲಾಗ್ಸ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.